ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಗೌಡಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಚನ್ನಾಪುರ ಗ್ರಾಮ ಹಾಗೂ ಶುಂಠಿಮಗಳೂರು ಗ್ರಾಮದಲ್ಲಿ ಮಳೆಯ ಅನಾಹುತದಿಂದ ಕೆಲವು ಮನೆಗಳು ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ವಿಷಯ ತಿಳಿದ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಫ್ರಾನ್ಸಿಸ್ ಡಿಸೋಜಾರವರು ಮನೆಗಳ ವಿವರ ಪಡೆದು ಕೋಪರ್ ಎಸ್ಟೇಟ್ ಮಾಲೀಕರಾದ ನಿಶಾಂತ್ ಕೆವಿ ರವರನ್ನು ಸಂಪರ್ಕಿಸಿ ಮಾತನಾಡಿದರು. ಸಂಕಷ್ಟಕ್ಕೆ ಸಿಲುಕಿರುವ 8 ಕುಟುಂಬಸ್ಥರಿಗೆ ನಿಶಾಂತ್ ಕೆವಿ ರವರು ಸಹಾಯ ಮಾಡಲು ತುಂಬು ಹೃದಯದಿಂದ ಒಪ್ಪಿಕೊಂಡರು. ಲಕ್ಷ್ಮೀ ಚನ್ನಾಪುರ, ಇಂದ್ರಮ್ಮ ಶುಂಠಿಮಗಳೂರು, ಹೊನ್ನಮ್ಮ ಚನ್ನಾಪುರ, ವಿಕಲಚೇತನರಾದ ಮಹೇಶ್, ಪಾರ್ಶ್ವವಾಯುವಿನಿಂದ ಬಳಲುತ್ತಿದ್ದ ಸುಂದರಿ ಹಾಗೂ ವಯಸ್ಸಾದಂತ ವೃದ್ಧರಿಗೆ ಆಹಾರ ಸಾಮಗ್ರಿಗಳ ಕಿಟ್ ಅನ್ನು ಇಂದು ವಿತರಿಸಲಾಯಿತು. ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಫ್ರಾನ್ಸಿಸ್ ಡಿಸೋಜಾ ಹಾಗೂ ಬಿಟಿಕಟ್ಟೆ ಗ್ರಾಮದ ಅಧ್ಯಕ್ಷರಾದ ಶಿವಪ್ರಸಾದ್, ಗ್ರಾಮದ ಸಲಹೆಗಾರ ಟಿಆರ್ ರಾಮಚಂದ್ರ ಹಾಗೂ ವಿಶ್ವನಾಥ್ ಖಜಾಂಚಿ, ಓಂ ಶ್ರೀ ನವದುರ್ಗ ಪರಮೇಶ್ವರಿ ದೇವಾಲಯದ ಅರ್ಚಕರಾದ ವಿಶ್ವರೂಪ ಆಚಾರ್ಯರವರು ಹಾಗೂ ಡಿ1 ಡಿಸೋಜಾರವರಿಂದ ಕರ್ನಾಟಕ ರಕ್ಷಣಾ ವೇದಿಕೆ ದಾನಿಗಳಾದ ನಿಶಾಂತ್ ಕೊಪ್ಪರ್ ಎಸ್ಟೇಟ್ ರವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದರು. ನಿಶಾಂತ್ ಕೊಪ್ಪರ್ ಎಸ್ಟೇಟ್ ಅವರಿಂದ ಕೈಲಾಗದವರು, ನಿರ್ಗತಿಕರು, ಅಂಗವಿಕಲರು, ಮನೆ ಬಿದ್ದೋದಂಥವ್ರು ಇಂಥವ್ರಿಗೆ ಅವರು ಸ್ವಲ್ಪ ಸಹಾಯ ಹಸ್ತ ನೀಡಲಿಕ್ಕೆ ಮುಂದೆ ಬಂದಿದ್ದಾರೆ. ಅವರು ಕೂಡ ಇಂಥ ಸಮಯದಲ್ಲಿ ನಮ್ಮ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಫ್ರಾನ್ಸಿಸ್ ಡಿಸೋಜಾ ಮೈಸಣ್ಣ, ಇದು ಕೂಪರ್ ಎಸ್ಟೇಟ್ ನಿಶಾಂತ್ ಅವ್ರು ಕೊಟ್ಟಿದ್ದಾರೆ. ಅಲ್ಲೇ ನಿಶಾಂತ್ ಅವ್ರು ಕೊಟ್ಟಿದ್ದಾರೆ, ಆಯ್ತಾ? ನಿಶಾಂತ್ ಅವ್ರು ಕೊಟ್ಟಿದ್ದಾರೆ. ಇವರು ನಿಮಗೆ ಹುಷಾರಿಲ್ವಲ್ಲ, ಮಲಗಿದ ಜಾಗದಲ್ಲಿ ಇದಿರಲ್ಲ ಅಂತ, ಆಯ್ತಾ? ಇದನ್ನ ಕೊಟ್ಟಿದ್ದಾರೆ ಇದು ನಿಮಗೆ.